ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಪ್ರತಿಭಾ ಆನಂದ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಶಿಂಧೆ ಸೇನೆಗೆ ಮತ್ತೆ 3 ರೆಬಲ್ ಲೀಡರ್ ಜಾಯಿನ್. ಕ್ಷಣಕ್ಕೂ ಬರಿದಾಗ್ತಾ ಇದೆ ಉದ್ಧವ್ ಠಾಕ್ರೆ ಸೇನೆ. ಏಕನಾಥ್ ಬಂಡಾಯದ ಹಿಂದೆ ಇದೆಯಾ ಬಿಜೆಪಿ ರಣತಂತ್ರ? ಮುಂಬೈನ ಶಿವಸೇನಾ ಭವನದಲ್ಲಿ ಮಹತ್ವದ ಮೀಟಿಂಗ್. ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಕೇಳಲಿರುವ ಉದ್ಧವ್ ಠಾಕ್ರೆ. ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ಮಹಾ ಕ್ಲೈಮ್ಯಾಕ್ಸ್. ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು ಅನ್ನೋದು ಕತ್ತಿ ವೈಯಕ್ತಿಕ ಅಭಿಪ್ರಾಯ. ಈ ಬಗ್ಗೆ ಪಕ್ಷದಲ್ಲಾಗಲಿ ಸರ್ಕಾರದಲ್ಲಿ ಆಲೋಚನೆ ಮಾಡಿಲ್ಲ. ಬೆಳಗಾವಿಯಲ್ಲಿ ಸಚಿವ ಗೋವಿಂದ ಕಾರಜೋಳ ಸ್ಪಷ್ಟನೆ. ಗಣಗಾಪುರದ ದತ್ತ ದೇಗುಲದ ಅರ್ಚಕರಿಂದ ವಂಚನೆ. ನಕಲಿ ವೆಬ್ಸೈಟ್ ಮೂಲಕ ಕೋಟ್ಯಾಂತರ ರೂಪಾಯಿಗಳು. 5 ಅರ್ಚಕರ ವಿರುದ್ಧ ದೇವಲ ಗಣಗಾಪುರದಲ್ಲಿ ಎಫ್ಐಆರ್. ಬೈರಾಗಿ ಪ್ರೀ ರಿಲೀಸ್ ಯಾತ್ರೆಗೆ ಸಿದ್ಧವಾಯಿತು ರಥ. ಬೆಂಗಳೂರಿನಿಂದ ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಕ್ಯಾಂಪೇನ್. ಯಾತ್ರೆಯಲ್ಲಿ ಶಿವಣ್ಣ, ಡಾಲಿ, ಧನಂಜಯ ಭಾಗಿ. ಮಹಾರಾಷ್ಟ್ರದಲ್ಲಿ ಅಘಾಡಿ ಆಯಸ್ಸು ಮುಗೀತಾ. ಉದ್ಧವ್ ಠಾಕ್ರೆ ದರ್ಬಾರ್ಗೆ ಬ್ರೇಕ್ ಹಾಕಿ ಶಿಂದೆ ಆಟ ಶುರು ಆಗುತ್ತಾ? ಹಾಗಿದ್ರೆ ಬಿಜೆಪಿ ಜೊತೆಗೂಡಿ ಸರ್ಕಾರದ ರಚನೆಗೆ ಶಿಂದೆ ಡಿಸೈಡ್ ಮಾಡಿದ್ದಾರಾ? ಎನ್ಸಿಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಉಳಿಸಿಕೊಳ್ಳೋದ್ರಲ್ಲಿ ಫೇಲ್ ಆದ್ರ? ಹಾಗಿದ್ರೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಕಮಲ ಅರಳುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಂತೂ ಉದ್ಭವ ಆಗ್ತಾ ಇದೆ. ಅಘಾಡಿ ಆಯಸ್ಸು ಮುಗಿತಾ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಲೈಮ್ಯಾಕ್ಸ್ ಕೂಡ ಹೊರಬೀಳುತ್ತೆ ಮಹತ್ವದ ಮೀಟಿಂಗ್ನ ನಂತರ. ಇನ್ನು ಒಂದು ಕಡೆ ಮಹಾರಾಷ್ಟ್ರದ ಅಘಾಡಿ ಆಯಸ್ಸು ಮುಗಿತಾ ಬರ್ತಾ ಇದೆ. ಉದ್ಧವ್ ಠಾಕ್ರೆ ದರ್ಬಾರ್ಗೆ ಬ್ರೇಕ್ ಹಾಕಿ ಶಿಂದೆ ಆಟ ಶುರು ಮಾಡೋದಕ್ಕೆ ರೆಡಿ ಇದ್ದಾರೆ. ಇನ್ನು ಬಿಜೆಪಿ ಜೊತೆಗೂಡಿ ಸರ್ಕಾರದ ರಚನೆಗೆ ಶಿಂದೆ ಡಿಸೈಡ್ ಮಾಡಿದ್ರ? ಹಾಗಿದ್ರೆ ಎನ್ಸಿಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಉಳಿಸಿಕೊಳ್ಳುವಲ್ಲಿ ಫೇಲ್ ಆಯ್ತಾ? ಇನ್ನು ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಕಮಲ ಅರಳುತ್ತಾ? ಹಾಗಿದ್ರೆ ಈ ಎಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗಳನ್ನು ಆಧರಿಸಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿವೆಲ್ಲ. ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಮೂಡ್ತಾ ಇದೆ, ಗೊಂದಲಗಳಿದೆ, ಕುತೂಹಲ ದೊಡ್ಡದಾಗಿದೆ ಅಂತ ಹೇಳಬೇಕಾಗುತ್ತೆ. ಈಗಾಗಲೇ ನಿನ್ನೆಯಷ್ಟೇ ಫೋಟೋ ಶೂಟ್ ಮಾಡಿಸೋ ಮೂಲಕ ನಮ್ಮ ಬಳಿ ಸರ್ಕಾರವನ್ನು ರಚಿಸೋದಕ್ಕೆ ನಾವು ಶಕ್ತರು ಅನ್ನುವಂತಹ ಶಕ್ತಿ ಪ್ರದರ್ಶನವನ್ನು ಏನು ಮಾಡಿದ್ರು ಶಿಂದೆ. ಸೊ ಇದೆಲ್ಲ ಡೆವಲಪ್ಮೆಂಟ್ಸ್ಗಳ ನಂತರ ಮತ್ತೆ ಇನ್ನೊಂದಷ್ಟು ನಾಯಕರು, ಶಾಸಕರು ಗುಡ್ ಬೈ ಹೇಳಿ ಬಿಜೆಪಿಯನ್ನು ಜಾಯಿನ್ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಮುಂದುವರಿತಾ ಇದೆ ರಾಜಕೀಯ ಬಿಕ್ಕಟ್ಟು ಅಂತ ಹೇಳಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ಮುಂದುವರೆದಿದೆ ರಾಜಕೀಯ ಬಿಕ್ಕಟ್ಟು. ಮಧ್ಯಾಹ್ನ ಮಹತ್ವದ ಮೀಟಿಂಗ್ ಕರೆದಿದ್ದಾರೆ ಉದ್ಧವ್ ಠಾಕ್ರೆ. ಮುಂಬೈನ ಶಿವಸೇನಾ ಭವನದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಈ ಮೀಟಿಂಗ್ ಅಲ್ಲಿ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಇನ್ನು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಕೇಳ್ತಾರಂತೆ ಠಾಕ್ರೆ. ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ರಾಜಕೀಯ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಹೌದು, ಶಿವಸೇನಾ ಪಕ್ಷದ ಬಳಿ ಅವರ ಶಾಸಕರನ್ನ ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದೆ. ಪಕ್ಷ ಆಗಿರಬಹುದು, ಸಿಎಂ ಆಗಿರಬಹುದು. ಒಂದು ಕಡೆ ನಾವೆಲ್ಲರೂ ಕೂಡ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಶಿವಸೇನೆಗೆ ಬೆಂಬಲವನ್ನ ಕೊಡೋದಿಲ್ಲ ಅನ್ನುವಂತಹ ನಿಲುವನ್ನ ಈಗಾಗಲೇ ಬಂಡಾಯವೆದ್ದಿರುವಂತಹ ಶಾಸಕರು ನಿನ್ನೆಯ ಫೋಟೋ ಶೂಟ್ನಲ್ಲಿ ಶಕ್ತಿ ಪ್ರದರ್ಶನದ ಮೂಲಕ ಬಹಿರಂಗಪಡಿಸಿದ್ದಾರೆ. ಸೊ ಇದೀಗ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ಮುಂದುವರಿತಾ ಇದೆ ಅಂತಾನೆ ಹೇಳಬೇಕಾಗುತ್ತೆ. ಮಧ್ಯಾಹ್ನದ ನಂತರ ಒಂದು ಮಹತ್ವದ ಮೀಟಿಂಗ್ ಅನ್ನು ಕರೆದಿದ್ದಾರೆ ಶಿವಸೇನೆಯ ಉದ್ಧವ್ ಠಾಕ್ರೆ. ಇನ್ನು ಮುಂಬೈನ ಶಿವಸೇನಾ ಭವನದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಈ ಮಹತ್ವದ ಮೀಟಿಂಗ್ನಲ್ಲಿ ಏನಾಗುತ್ತೆ, ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳ್ತಾರೆ ಠಾಕ್ರೆ. ಇನ್ನು ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ರಾಜಕೀಯ ಕ್ಲೈಮ್ಯಾಕ್ಸ್ ಕೂಡ ಸಿಕ್ಕಿಬಿಡುತ್ತೆ.
ರಾಜೀನಾಮೆ ಕೊಡ್ತಾರಾ ಅಥವಾ ಏನಾದರೂ ಲಾಸ್ಟ್ ಮೂಮೆಂಟ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತಾ, ಬಿಕ್ಕಟ್ಟನ್ನು ಸರಿಪಡಿಸುವಂತಹ ಪ್ರಯತ್ನಕ್ಕೆ ಇನ್ನೂ ಯಾವ ರೀತಿಯಾದಂತಹ ಕಸರತ್ತನ್ನು ಮಾಡಬೇಕಾಗತ್ತೆ ಅನ್ನುವಂತಹದ್ದು ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ರಾಜಕೀಯ ಕ್ಲೈಮ್ಯಾಕ್ಸ್ ಅಂದರೆ ಮಹಾರಾಷ್ಟ್ರ ಸರ್ಕಾರ ಏನು 56 ವರ್ಷಗಳ ಶಿವಸೇನೆಯ ಒಂದು ಆರ್ಭಟ ಆಯಸ್ಸು ಮುಗಿತಾ ಬಂತ ಹಾಗಿದ್ರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಒಂದು ಕಡೆ ಬಿಜೆಪಿಯ ನೇತೃತ್ವದಲ್ಲಿ ಅಂದರೆ ಶಿಂಧೆ ಅವರ ನೇತೃತ್ವದಲ್ಲಿ ಕಮಲವನ್ನು ಅರಳಿಸೋದಕ್ಕೆ ಈಗಾಗಲೇ ಬಿಜೆಪಿ ಕೂಡ ಸಕಲ ರೀತಿಯಾಗಿ ಸಜ್ಜಾಗಿದೆ. ಅಲ್ಲಿಗೆ ಶಿವಸೇನೆಯ ಶಾಸಕರು ವಲಸೆ ಹೋಗಿದ್ದಾರೆ ಅಥವಾ ಒಂದಷ್ಟು ಬೆಳವಣಿಗೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಈ ಎಲ್ಲ ಮೀಟಿಂಗ್ನ ಬಳಿಕ ಏನಾಗುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ನಮ್ಮ ಹಿಂದೆ ಯಾವುದೇ ರಾಷ್ಟ್ರೀಯ ರಾಜಕೀಯ ಪಕ್ಷ ಇಲ್ಲ ಅಂತ ಉದ್ಧವ್ ಠಾಕ್ರೆ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಏಕನಾಥ್ ಶಿಂಧೆ. ಸರ್ಕಾರ ರಚನೆಗೆ ನಮ್ಮ ಬಳಿ ಬಹುಮತ ಇದೆ ಅಂತ ಹೇಳಿದ್ದಾರೆ ಶಿಂಧೆ. ರಾಜ್ಯಪಾಲರನ್ನ ಭೇಟಿ ಮಾಡ್ತಾರಾ ರೆಬಲ್ ಲೀಡರ್ ಏಕನಾಥ್ ಶಿಂಧೆ ಹಾಗಿದ್ರೆ? ಯಾಕಂದ್ರೆ ನಾಳೆ ಬಹುಮತ ಸಾಬೀತಿಗೆ ಕಾಲಾವಕಾಶ ಕೇಳೋದಕ್ಕೆ ಪ್ಲಾನ್ ರೂಪಿಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಮ್ಮ ಹಿಂದೆ ಯಾವುದೇ ರಾಷ್ಟ್ರೀಯ ಪಕ್ಷ ಇಲ್ಲ. ಉದ್ಧವ್ ಠಾಕ್ರೆ ಆರೋಪವನ್ನ ಏನ್ ಮಾಡಿದ್ರು, ಬಿಜೆಪಿ ಆಪರೇಷನ್ ಕಮಲದ ಮೂಲಕ ನಮ್ಮ ಸರ್ಕಾರವನ್ನ ಉರುಳಿಸ್ತಾ ಇದೆ ಅನ್ನೋ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸೊ ಈ ಆರೋಪಕ್ಕೆ ಇದೀಗ ಟಾಂಗ್ ಕೊಟ್ಟಿದ್ದಾರೆ ಏಕನಾಥ್ ಶಿಂಧೆ. ಸರ್ಕಾರ ರಚನೆಗೆ ನಮ್ಮ ಬಳಿ ಬಹುಮತ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರಾ ರೆಬಲ್ ಲೀಡರ್ ಏಕನಾಥ್ ಶಿಂಧೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕಂದ್ರೆ ನಾಳೆ ಬಹುಮತ ಸಾಬೀತಿಗೆ ಕಾಲಾವಕಾಶವನ್ನು ಕೇಳಬಹುದಾದಂತಹ ಚಾನ್ಸಸ್ ಕೂಡ ಇದೆ ಅಂತ ಲಭ್ಯವಾಗ್ತಿರುವಂತಹ ಮಾಹಿತಿಯ ಪ್ರಕಾರ. ಹಾಗಿದ್ರೆ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರಾ ರೆಬಲ್ ಲೀಡರ್ ಏಕನಾಥ್ ಶಿಂಧೆ? 56 ವರ್ಷಗಳ ಇತಿಹಾಸ ಇದ್ದಂತಹ ಶಿವಸೇನೆ ಪಕ್ಷವನ್ನ ಸಂಪೂರ್ಣವಾಗಿ ಮುಳುಗಿಸುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಇದೀಗ ಶಿವಸೇನೆಯ ಉದ್ಧವ್ ಠಾಕ್ರೆ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಆಪರೇಷನ್ ಕಮಲ ಇಲ್ಲೂ ಕೂಡ ನಡೆದಿದೆ. ಹೀಗಾಗಿಯೇ ನಮ್ಮ ಶಾಸಕರನ್ನ ಅವರು ಹಣದ ಮೂಲಕ ಕೊಂಡುಕೊಂಡು ಇವತ್ತು ನಮ್ಮ ಸರ್ಕಾರವನ್ನ ಉರುಳಿಸುತ್ತಿದ್ದಾರೆ ಅನ್ನುವಂತಹ ಬೇಸರ, ಆರೋಪ, ಆಕ್ರೋಶವನ್ನ ಕೂಡ ಏಕಕಾಲಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಉದ್ಧವ್ ಠಾಕ್ರೆ. ಸೊ ಇದೆಲ್ಲ ಬೆಳವಣಿಗೆಗಳ ನಂತರ ಇವತ್ತು ಮಹತ್ವದ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಶಿವಸೇನೆಯ ಕಾರ್ಯಕರ್ತರ ಜೊತೆ ಅವರ ಅಭಿಪ್ರಾಯವನ್ನ ಕೇಳಿ ನಂತರ ಏನು ಮಾಡಬೇಕು, ಯಾವ ರೀತಿಯಾಗಿ ಈ ಸಮಸ್ಯೆ ಬಿಕ್ಕಟ್ಟು ಬಗೆಹರಿಯುತ್ತಾ, ಒಂದು ವೇಳೆ ರೆಬಲ್ ಶಾಸಕರು ವಾಪಸ್ ಮರಳಿ ಪಕ್ಷಕ್ಕೆ ಬರ್ತಾರಾ, ಬರುವಂತಹ ಸಾಧ್ಯತೆ ಇದೆಯಾ, ಯಾವ ರೀತಿಯಾಗಿ ಅವ್ರನ್ನ ಮನವೊಲಿಸಬಹುದು, ಎಲ್ಲಿ ಅವರಿಗೆ ಬೇಸರ ಆಗಿದೆ. ಈಗಾಗಲೇ ಒಂದಷ್ಟು ಜನ ಶಾಸಕರು ಬಹಿರಂಗವಾಗಿ ಪತ್ರ ಬರೆದಿರೋ ಮೂಲಕ ನಮಗೆ ಪಕ್ಷದಲ್ಲಿ ಸ್ಥಾನಮಾನ ಆಗಿರಬಹುದು, ನಮಗೆ ಒಂದು ಗೌರವ ಇಲ್ಲದೆ ಇರುವಂತಹ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ, ಸೊ ಇದರಿಂದ ನಾವು ಬೇಸತ್ತಿ ಮನನೊಂದು ಆಚೆ ಬಂದಿದ್ದೀವಿ ಅನ್ನುವಂತಹ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆ ಪತ್ರಗಳ ಒಂದು ಮಾಹಿತಿ ಹರಿದಾಡ್ತು. ಸೊ ಇದೆಲ್ಲದರ ಬೆಳವಣಿಗೆ ನಂತರ ಏನು ಶಿವಸೇನೆಯ ಉದ್ಧವ್ ಠಾಕ್ರೆ, ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಇದನ್ನ ಬಗೆಹರಿಸುವಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಏನಾದರೂ ಸಕ್ಸಸ್ ಕಾಣ್ತಾರಾ? ಸಕ್ಸಸ್ ಕಾಣಬೇಕು ಅಂತ ಆದರೆ ಕಾರ್ಯಕರ್ತರ ಒಂದಷ್ಟು ಅಭಿಪ್ರಾಯವನ್ನ ಕೇಳಬೇಕು ಅಂತಲೇ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಮಧ್ಯಾಹ್ನ ಶಿವಸೇನಾ ಭವನದಲ್ಲಿ ನಡೆಯುತ್ತೆ ಈ ಮೀಟಿಂಗ್. ಇನ್ನು ಪಕ್ಷದ ಕಾರ್ಯಕರ್ತರು ಹಾಗೆ ಉಳಿದಿರುವಂತಹ ಶಾಸಕರನ್ನ ಇಟ್ಕೊಂಡು ಈ ಮೀಟಿಂಗ್ ಅನ್ನ ಮಾಡಲಿದ್ದಾರಂತೆ ಠಾಕ್ರೆ. ಆದರೆ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಪ್ರಶ್ನೆ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ಶಿಂಧೆ ನೇತೃತ್ವದಲ್ಲಿ ಕಮಲವನ್ನ ಅರಳಿಸೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾದ್ರ. ಆದರೆ ಇಲ್ಲಿ ಶಿಂಧೆ ಅವರು ಹೇಳೋ ಪ್ರಕಾರ ನಮ್ಮ ಹಿಂದೆ ಯಾವುದೇ ರೀತಿಯಾದಂತಹ ರಾಷ್ಟ್ರೀಯ ರಾಜಕೀಯ ಪಕ್ಷ ಇಲ್ಲ. ಉದ್ಧವ್ ಠಾಕ್ರೆ ಆರೋಪಕ್ಕೆ ಈ ರೀತಿಯಾಗಿ ಟಾಂಗ್ ಕೊಡ್ತಿದ್ದಾರೆ ಶಿಂಧೆ. ಇನ್ನು ಸರ್ಕಾರ ರಚನೆಗೆ ನಮ್ಮ ಬಳಿ ಬಹುಮತ ಇದೆ, ಸೊ ಹೀಗಾಗಿ ನಾವು ಸರ್ಕಾರವನ್ನ ರಚಿಸ್ತೀವಿ ಅನ್ನೋ ಮೂಲಕ ಬಿಜೆಪಿಯ ಸಹಮತ ಅಥವಾ ಬಿಜೆಪಿಯ ಕೈವಾಡ ಇದೆ ಅನ್ನೋದಕ್ಕೆ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ದೇಗುಲದ ಅರ್ಚಕರಿಂದ ಫೇಕ್ ವೆಬ್ಸೈಟ್ ಕ್ರಿಯೇಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಕ್ತರಿಗೆ ಸರ್ಕಾರಕ್ಕೆ ವಂಚಿಸಿದ್ದ 5 ಅರ್ಚಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಲಬುರಗಿಯ ಅಫಜಲ್ಪುರ ತಾಲೂಕು ಗಾಣಗಾಪುರದ ದತ್ತನ ಮಂದಿರ ದೇವಲಗ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಈ ಹಿಂದೆ ಫೇಕ್ ವೆಬ್ಸೈಟ್ ID www.devalagaanagapur.com ಹೊರತುಪಡಿಸಿ 8 ನಕಲಿ ವೆಬ್ಸೈಟ್ ಅನ್ನ ದೇವಸ್ಥಾನದ ವೆಬ್ಸೈಟ್ ಅನ್ನ ಹೊರತುಪಡಿಸಿ ಈ ಅರ್ಚಕರು, ಈ 5 ಅರ್ಚಕರು 8 ನಕಲಿ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಿ
ಭಕ್ತರಿಂದ ಬರ್ತಾ ಇದ್ದಂತಹ ದೇಣಿಗೆ ರೂಪದ ಹಣವನ್ನಾಗಿರಬಹುದು, ಪೂಜೆ ರೂಪದಲ್ಲಿ ಒಂದಷ್ಟು ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಕೂತಲ್ಲಿಯೇ ಆನ್ಲೈನ್ ಮುಖಾಂತರ, ವೆಬ್ಸೈಟ್ನ ಮುಖಾಂತರ ಒಂದಷ್ಟು ಬುಕಿಂಗ್ಗಳು ನಡೆಯುತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕೆಲಸ ಕಾರ್ಯಗಳಿಗೆ. ಸೊ ಇದನ್ನ ಈ 5 ಅರ್ಚಕರು ದುರುಪಯೋಗ ಪಡಿಸ್ಕೊಂಡು ಸರ್ಕಾರದ ಖಜಾನೆಗೆ ಮೋಸ ಮಾಡಿದ್ರು. ಕೋಟಿ ಗಟ್ಟಲೆ ಹಣವನ್ನ ಲೂಟಿ ಮಾಡಿದ್ರು. ಇದೀಗ ಫೈನಲಿ ಅಫ್ಜಲ್ಪುರದ ಪೊಲೀಸರು ಈ 5 ಅರ್ಚಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ದೃಶ್ಯಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಕಲಬುರಗಿಯ ಅಫ್ಜಲ್ಪುರದ ಗಾಣಗಾಪುರದ ದೇವಸ್ಥಾನದಲ್ಲಿ ನಡೆದಿರುವಂತಹ ಒಂದು ಅಕ್ರಮ ಪ್ರಕರಣ ಇದು. ಕೋಟಿ ಲೂಟಿ ಹೊಡೆದಿರುವಂತಹ ಅರ್ಚಕರ ಪ್ರಕರಣ ಇದು. ಇನ್ನು ಅರ್ಚಕ ವಲ್ಲಭ ದಿನಕರ್ ಭಟ್ ಮತ್ತು ಅಂಕೂರ್ ಪೂಜಾರಿ, ಪ್ರತೀಕ್ ಪೂಜಾರಿ, ಗಂಗಾಧರ್ ಪೂಜಾರಿ, ಶರತ್ ಭಟ್ ಸೇರಿದಂತೆ 5 ವಿರುದ್ಧ ದೇವಲಗಾಣಗಾಪುರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ನಕಲಿ ವೆಬ್ಸೈಟ್ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನ ಗುಳುಂ ಮಾಡಿದ್ರು. ಸರ್ಕಾರದ ಬೊಕ್ಕಸಕ್ಕೆ ಇವರು ನಷ್ಟವನ್ನ ಉಂಟು ಮಾಡಿದ್ರು, ಮೋಸವನ್ನ ಮಾಡಿದ್ರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸರು ಕೂಡ ಈ 5ರನ್ನ ಬಂಧಿಸಿದ್ದಾರೆ. ಇನ್ನು ವೆಬ್ಸೈಟ್ನಿಂದ ದೇವಸ್ಥಾನದ ಕಾಣಿಕೆಯ ಹಣವನ್ನ ಇವರು ತಮ್ಮ ದುರುದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ರು. ಮತ್ತೊಂದು ಕಡೆ ದೇಗುಲಕ್ಕೆ ಡಿಸಿ ಯಶವಂತ್ ಗುರುಕರ್ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ಕಳ್ಳಾಟ ಬಯಲಾಗಿತ್ತು. ಅಧಿಕೃತವಾದಂತಹ ವೆಬ್ಸೈಟ್ www.devalagaanagapur.com ಇದು ಅಧಿಕೃತವಾದಂತಹ ಸರ್ಕಾರದ ವೆಬ್ಸೈಟ್ ಆಗಿದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಾಣಿಕೆಯನ್ನಾಗಿರಬಹುದು ಅಥವಾ ಪೂಜೆ ಪುನಸ್ಕಾರಗಳನ್ನಾಗಿರಬಹುದು ಅಥವಾ ಆನ್ಲೈನ್ನಲ್ಲಿ ವ್ಯವಹರಿಸುವಂತಹ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳ ಅಧಿಕೃತ ವೆಬ್ಸೈಟ್ ಇದು. ಆದರೆ ಈ ವೆಬ್ಸೈಟ್ ಅನ್ನ ಹೊರತುಪಡಿಸಿ ಈ 5 ಅರ್ಚಕರು, ಖದೀಮರು ಅಂತ ಹೇಳಬೇಕಾಗುತ್ತೆ, ಅರ್ಚಕರು ಅಂತ ಅಲ್ಲ, ದೇವರ ಹೆಸರಿನಲ್ಲಿ ತಾವು ಒಂದು ಸ್ವಾರ್ಥಕ್ಕಾಗಿ ಏನು ಭಕ್ತಾದಿಗಳ ದುಡ್ಡನ್ನ ಗುಳುಂ ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಹಣವನ್ನ ಸರ್ಕಾರಕ್ಕೆ ವಂಚಿಸಿದ್ರು. ಯಾವಾಗ ಡಿಸಿ ಅವರು ಭೇಟಿ ಕೊಡ್ತಾರೆ ದೇವಸ್ಥಾನಕ್ಕೆ, ಆ ಸಂದರ್ಭದಲ್ಲಿ ನಕಲಿ ವೆಬ್ಸೈಟ್ ಅನ್ನ ಇವರು ಕ್ರಿಯೇಟ್ ಮಾಡಿ ದೇವಸ್ಥಾನಕ್ಕೆ ಮೋಸ ಮಾಡ್ತಿರೋದು, ಹಾಗೆ ಸರ್ಕಾರಕ್ಕೆ ಮೋಸ ಮಾಡ್ತಿರೋದು ಡಿಸಿ ಯಶವಂತ್ ಗುರುಕರ್ ಅವರ ಗಮನಕ್ಕೆ ಬರುತ್ತೆ. ಇದಾದ ನಂತರ ಪ್ರಕರಣ ದಾಖಲಾಗುತ್ತೆ. ಈ 5 ಇದಕ್ಕೆ ಶಾಮೀಲಾಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ. ಅದಾದ ನಂತರ ಇವರ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಇದೀಗ ಈ 5ರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸೊ ಅರ್ಚಕ ವಲ್ಲಭ ದಿನಕರ್ ಭಟ್, ಅಂಕೂರ್ ಪೂಜಾರಿ, ಪ್ರತೀಕ್ ಪೂಜಾರಿ, ಗಂಗಾಧರ್ ಪೂಜಾರಿ, ಶರತ್ ಭಟ್ ಸೇರಿದಂತೆ ಈ 5 ವಿರುದ್ಧ ದೇವಲಗಾಣಗಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಆನ್ಲೈನ್ ನ್ಯೂಸ್ ಅಂದ್ರೆ ಜಿ ಕನ್ನಡ ನ್ಯೂಸ್. ಡಿಜಿಟಲ್ ನ್ಯೂಸ್ ಅಂದ್ರೆ ಜಿ ಕನ್ನಡ ನ್ಯೂಸ್. ನ್ಯೂಸ್ ನೋಡ್ಬೇಕು ಅಂದ್ರೆ ಜಿ ಕನ್ನಡ ನ್ಯೂಸ್. ಕ್ರೈಮ್ ನ್ಯೂಸ್ ಅಂದ್ರೆ ಜಿ ಕನ್ನಡ ನ್ಯೂಸ್. ಫಿಲ್ಮ್ ನ್ಯೂಸ್ ಅಂದ್ರೆ ಜಿ ಕನ್ನಡ ನ್ಯೂಸ್. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಕ್ಷಣ ಕ್ಷಣದ ಸುದ್ದಿ, ನಿಖರ ಮಾಹಿತಿ, ನ್ಯೂಸ್ ಜೊತೆ ಭರಪೂರ ಮನರಂಜನೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್. ಇದೀಗ ನಿಮ್ಮ ಜಿ ಕನ್ನಡ ನ್ಯೂಸ್ ಆಪ್ ಪ್ಲೇಸ್ಟೋರ್, ಆಪಲ್ ಸ್ಟೋರ್ನಲ್ಲೂ ಲಭ್ಯ. ಪ್ರತಿ ಕ್ಷಣದ ಸುದ್ದಿಗಾಗಿ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವೆರಿ ಟೇಸ್ಟಿ ಮತ್ತು ವೆರೈಟಿ ಫುಡ್ ಎಲ್ಲಿ ಸಿಗುತ್ತೆ ಗೊತ್ತಾ? ಎಲ್ಲಿ ಹೋದ್ರೆ ಹಾಯಾಗಿ ಹೊಟ್ಟೆ ತುಂಬಾ ತಿನ್ಬೋದು ಗೊತ್ತಾ? ನೀವು ಆಹಾರ ಪ್ರಿಯರಾಗಿದ್ರೆ ಜಸ್ಟ್ ನನ್ನ ಫಾಲೋ ಮಾಡಿ. ತಪ್ಪದೇ ವೀಕ್ಷಿಸಿ ತಿಂಡಿ ಪೋತಿ. ವೆಲ್ಕಮ್ ಬ್ಯಾಕ್. ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದೆ ಅಂತ ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಆರೋಪ ಮಾಡ್ತಿದ್ದಾರೆ.
ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಅಂತ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಕಾಂಗ್ರೆಸ್ನವರು ಯಾವತ್ತೂ ಆದಿವಾಸಿಗಳಿಗೆ ಉನ್ನತ ಹುದ್ದೆ ಕೊಟ್ಟಿಲ್ಲ. ಮೋದಿ ಆದಿವಾಸಿ ಮಹಿಳೆಯನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಆದಿವಾಸಿ ಮಹಿಳೆಯನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವದ ಸೌಂದರ್ಯವನ್ನ ಮತ್ತಷ್ಟು ಮೆರುಗು ನೀಡುವಂತೆ ಮಾಡಿದ್ದಾರೆ ಅಂತ ಹೊಗಳಿದ್ದಾರೆ. ಮುರ್ಮು ಅವ್ರನ್ನ ಇವತ್ತು ಅಭ್ಯರ್ಥಿಯಾಗಿ ಮಾಡಿದವರು 100ಕ್ಕೆ 100ರಷ್ಟು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕಾಂಗ್ರೆಸ್ನವರು ಯಾವತ್ತೂ ಕೂಡ ದಲಿತರನ್ನ, ಆದಿವಾಸಿಗಳನ್ನ, ಗುಡ್ಡಗಾಡು ಪ್ರದೇಶದಲ್ಲಿ ಬದುಕತಕ್ಕಂಥವ್ರನ್ನ ಹುಡುಕೊಂಡು ಹೋಗಿ ಉನ್ನತ ಹುದ್ದೆಗಳನ್ನು ಕೊಡಲಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ, ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾರವರು ಮತ್ತು ನಮ್ಮ ರಾಷ್ಟ್ರೀಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು, ಇನ್ನುಳಿದ ಎಲ್ಲ ರಾಷ್ಟ್ರೀಯ ನಾಯಕರು ಸೇರಿ ಇವತ್ತೇನು ಆಯ್ಕೆ ಮಾಡಿದಾರ, ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವರು ಅಹಿಂದ ಅಂತೇಳಿ ಕಾಂಗ್ರೆಸ್ ಸೇರಿ ಓಡಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆದಂಥವರು, ಪ್ರತಿಪಕ್ಷ ನಾಯಕರಾದ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬಗ್ಗೆ ಕತ್ತಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಉಮೇಶ್ ಕತ್ತಿ ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಿದ್ದಾರೆ ಕಾರಜೋಳ. ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಈ ಬಗ್ಗೆ ಮಾಹಿತಿಯನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ ಆಲೋಚನೆ ಮಾಡಿಲ್ಲ, ಅಂತಹ ವಿಚಾರಗಳು ಚರ್ಚೆಗೆ ಬಂದಿಲ್ಲ ಅಂತ ಕಾರಜೋಳ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 2 ಆಗ್ತವೆ ಅಂತ ಹೇಳಿದ್ದಾರೆ ಸರ್, ಅದು ಚರ್ಚೆಯಲ್ಲಿ ನಡೀತಾ ಇದೆ ಅಂತ ಹೇಳಿ. ನೀವು, ನಾನು ಒಂದೇ ಮಾತು ಹೇಳೀನಿ, ಅವ್ರದ್ದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಉಮೇಶ್ ಕತ್ತಿಯವರ ವೈಯಕ್ತಿಕ ಅಭಿಪ್ರಾಯ. ಉಮೇಶ್ ಕತ್ತಿಯವ್ರ ಸ್ಟೇಟ್ಮೆಂಟು ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ ಯಾವತ್ತೂ ಕೂಡ ಆಲೋಚನೆ ಮಾಡಿಲ್ಲ, ಅಂಥ ವಿಚಾರಗಳು ಚರ್ಚೆಗೆ ಬಂದಿಲ್ಲ. ದೇಶದಲ್ಲಿ ಒಟ್ಟು 50 ರಾಜ್ಯಗಳು ಹೊಸ ರಾಜ್ಯ ಮೋದಿಯವರು ಘೋಷಣೆ ಮಾಡ್ತಾರೆ, ಕರ್ನಾಟಕದಲ್ಲಿ 2 ಆಗ್ತವೆ ಅಂತ ಹೇಳಿದ್ದಾರೆ ಸರ್, ಅದು ಚರ್ಚೆಯಲ್ಲಿ ನಡೀತಾ ಇದೆ ಅಂತ ಹೇಳಿ. ನೀವು, ನಾನು ಒಂದೇ ಮಾತು ಹೇಳೀನಿ, ಅವ್ರದ್ದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಉಮೇಶ್ ಕತ್ತಿಯವರ ವೈಯಕ್ತಿಕ ಅಭಿಪ್ರಾಯ. ಉಮೇಶ್ ಕತ್ತಿಯವ್ರ ಸ್ಟೇಟ್ಮೆಂಟು ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ ಯಾವತ್ತೂ ಕೂಡ ಆಲೋಚನೆ ಮಾಡಿಲ್ಲ, ಅಂಥ ವಿಚಾರಗಳು ಚರ್ಚೆಗೆ ಬಂದಿಲ್ಲ. ದೇಶದಲ್ಲಿ ಒಟ್ಟು 50 ರಾಜ್ಯಗಳು ಹೊಸ ರಾಜ್ಯ ಮೋದಿಯವರು ಘೋಷಣೆ ಮಾಡ್ತಾರೆ, ಕರ್ನಾಟಕದಲ್ಲಿ 2 ಆಗ್ತವೆ ಅಂತ ಹೇಳಿದ್ದಾರೆ ಸರ್, ಅದು ಚರ್ಚೆಯಲ್ಲಿ ನಡೀತಾ ಇದೆ ಅಂತ ಹೇಳಿ. ನೀವು, ನಾನು ಒಂದೇ ಮಾತು ಹೇಳಿ. ಬೈರಾಗಿ ಪ್ರೀ ರಿಲೀಸ್ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್. ಬೆಂಗಳೂರಿನ ಗವಿಪುರಂನಲ್ಲಿರುವಂತಹ ಬೈರಾಗಿ ರಥಯಾತ್ರೆ ಶುರುವಾಗ್ತಾ ಇದೆ. ಬಿಡದಿ, ರಾಮನಗರ, ಮಂಡ್ಯ, ಮೈಸೂರು ಮಾರ್ಗವಾಗಿ ಈ ಯಾತ್ರೆ ಸಂಚರಿಸುತ್ತೆ. ಶಿವಣ್ಣ, ಡಾಲಿ ಧನಂಜಯ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಬೈರಾಗಿ ಇನ್ನು ಜುಲೈ 1ಕ್ಕೆ ರಾಜ್ಯದೆಲ್ಲೆಡೆ ಬೈರಾಗಿ ಚಿತ್ರ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ಇದಕ್ಕೆ ಸ್ಪೆಷಲ್ ಆಗಿ ಪ್ರೀ ರಿಲೀಸ್ ಇವೆಂಟ್ಗಳ ಮೂಲಕ, ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಚಿತ್ರತಂಡ ಚಿತ್ರದ ಪ್ರಚಾರವನ್ನ ಈ ರೀತಿಯಾಗಿ ಒಂದು ವಿಶಿಷ್ಟ ರೀತಿಯಲ್ಲಿ ವಿಭಿನ್ನವಾಗಿ ಮಾಡ್ತಾ ಇದೆ. ಇನ್ನು ಈ ಒಂದು ರಥಯಾತ್ರೆ ಬಿಡದಿ, ರಾಮನಗರ, ಮಂಡ್ಯ, ಮೈಸೂರು ಮಾರ್ಗವಾಗಿ ಸಂಚರಿಸುತ್ತೆ. ಈ ರಥಯಾತ್ರೆಯಲ್ಲಿ ಡಾಲಿ ಆಗಿರಬಹುದು, ಇನ್ನು ಶಿವಣ್ಣ ಆಗಿರಬಹುದು, ಜೊತೆಗೆ ಪೃಥ್ವಿ ಅಂಬರ್ ಸಾಥ್ ಕೊಟ್ಟಿದ್ದಾರೆ. ಜುಲೈ 1ಕ್ಕೆ ರಾಜ್ಯದೆಲ್ಲೆಡೆ ಬೈರಾಗಿ ಚಿತ್ರ ಗ್ರ್ಯಾಂಡ್ ಆಗಿ ರಿಲೀಸ್ ಅನ್ನ ಕಾಣ್ತಾ ಇದೆ. ಇನ್ನು ಡಾಲಿ ಹಾಗೆ ಶಿವಣ್ಣ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಬೈರಾಗಿ. ಬೆಂಗಳೂರಿನ ಗವಿಪುರಂನಿಂದ ಬೈರಾಗಿ ರಥಯಾತ್ರೆ ಶುರುವಾಗ್ತಾ ಇದೆ. ಇವತ್ತು ಮಂಡ್ಯ ಮಹಾಕಾಳಿಗೆ ವಿಶೇಷ ಪೂಜೆ ಸಲ್ಲಿಸಿದೆ ಚಿತ್ರತಂಡ. ಇನ್ನು ಶಿವಣ್ಣ ಜೊತೆ ಡಾಲಿ ಧನಂಜಯ್, ಪೃಥ್ವಿ ಅಂಬರ್ ಸಾಥ್ ಕೊಟ್ಟಿದ್ದಾರೆ. ಬಿಡದಿ, ರಾಮನಗರ, ಮಂಡ್ಯ, ಮೈಸೂರು ಮಾರ್ಗವಾಗಿ ಈ ಯಾತ್ರೆ ಸಾಗುತ್ತೆ. ನಾಳೆ ಸಂಜೆ ಚಾಮರಾಜನಗರದಲ್ಲೂ ಕೂಡ ಪ್ರೀ ರಿಲೀಸ್ ಇವೆಂಟ್ ಅನ್ನು ಇಟ್ಕೊಂಡಿದೆ ಚಿತ್ರತಂಡ. ಚಾಮರಾಜನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಈ ಇವೆಂಟ್ ನಡೆಯುತ್ತೆ. ಒಟ್ಟಿನಲ್ಲಿ
ಶಿವಣ್ಣ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಇದು. ಸೊ ಬೈರಾಗಿಯ ಅಂದರೆ ಶಿವಣ್ಣ ಹಾಗೆ ಡಾಲಿ ಧನಂಜಯ್ ಅವರು ಮತ್ತೆ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಿರುವಂತಹದ್ದು. ಟಗರು ಸಿನಿಮಾದ ನಂತರ ಸಹಜವಾಗಿ ಅಭಿಮಾನಿಗಳಿಗೆ ಇವರಿಬ್ಬರ ಕಾಂಬಿನೇಷನ್ನ ಸಿನಿಮಾಗಳು ಬರಬೇಕು ಅನ್ನುವಂತಹ ಹಂಬಲ ಅಪೇಕ್ಷೆ ಇತ್ತು. ಸೊ ಅದೇ ರೀತಿಯಾಗಿ ಬಹುನಿರೀಕ್ಷಿತ ಚಿತ್ರ ಬೈರಾಗಿಯನ್ನು ಇದೇ ಜುಲೈ 1ಕ್ಕೆ ಚಿತ್ರತಂಡ ರಿಲೀಸ್ ಮಾಡೋದಕ್ಕೆ ಸಜ್ಜಾಗಿದೆ. ಅದಕ್ಕೂ ಮುಂಚೆ ಒಂದಷ್ಟು ಏರಿಯಾಗಳನ್ನು ಅಂದರೆ ನಗರಗಳನ್ನು ಸಂಚರಿಸುವ ಮೂಲಕ ಬೈರಾಗಿ ರಥಯಾತ್ರೆಯನ್ನು ಹೊರಡಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಇನ್ನು ನಾಳೆ ಚಾಮರಾಜನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಒಂದು ವಿಶೇಷವಾದಂತಹ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಪ್ರೀ ರಿಲೀಸ್ ಇವೆಂಟ್ ಅನ್ನು ಕೂಡ ಚಿತ್ರತಂಡ ಕೈಗೊಂಡಿದೆ. ಇನ್ನು ಚಾಮರಾಜನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಈ ಇವೆಂಟ್ ನಡೆಯುತ್ತೆ. ಬಿಡದಿ, ರಾಮನಗರ, ಮಂಡ್ಯ, ಮೈಸೂರು ಮಾರ್ಗವಾಗಿ ಈ ರಥಯಾತ್ರೆ ಸಂಚರಿಸುತ್ತೆ. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಯಶೋಧ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಯಶೋಧ, ಶಿವಣ್ಣ ಹಾಗೆ ಡಾಲಿ ಧನಂಜಯನ್ ಅವರ ಕಾಂಬಿನೇಷನ್ ಅಲ್ಲಿ ಟಗರು ಚಿತ್ರದ ನಂತರ ಇದೀಗ ಬೈರಾಗಿ ಮೂಲಕ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ಚಿತ್ರತಂಡ ರೆಡಿಯಾಗಿದೆ. ಆದರೆ ಅದಕ್ಕೂ ವಿಭಿನ್ನವಾಗಿ ವಿಶೇಷವಾಗಿ ರಥಯಾತ್ರೆ ಮೂಲಕ ಚಿತ್ರತಂಡ ಒಂದು ಪ್ರಮೋಷನ್ ಕಾರ್ಯವನ್ನು ಈ ಮೂಲಕ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಸೊ ಹೇಗಿದೆ ಈ ಒಂದು ಇದರ ಸಿದ್ಧತೆ? ಎಸ್ ಪ್ರತಿಭಾ ಬೈರಾಗಿ ಸಿನಿಮಾ ರಾಜ್ಯಾದ್ಯಂತ ಜುಲೈ 1ರಂದು ಬಿಡುಗಡೆಯಾಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಹವಾ ಇದೆ. ಈ ಸಿನಿಮಾವನ್ನ ಕಣ್ತುಂಬಿಕೊಳ್ಬೇಕು ಅಂತ ಅಭಿಮಾನಿಗಳು ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಬಹುದು, ಸಿನಿಮಾವನ್ನ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರಮೋಷನ್ ಅನ್ನ ಡಿಫ್ರೆಂಟ್ ಆಗಿ ಮಾಡಿ ಜನರ ಮನಸ್ಸನ್ನ ತಲುಪುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಸೊ ಮತ್ತೊಂದು ಇಲ್ಲಿ ಶಿವಣ್ಣನ ಆಸೆ ಕೂಡ ಇತ್ತು, ಅಪ್ಪಾಜಿಯವರ ಊರಿನಲ್ಲೇ ಈ ಒಂದು ಪ್ರೀ ರಿಲೀಸ್ ಈವೆಂಟ್ ಆಗಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡು ಇದೀಗ ಬೈರಾಗಿ ರಥಯಾತ್ರೆ ಅಂತಾನೆ ಹೇಳ್ಬೋದು, ಇದೀಗ ಚಾಮರಾಜನಗರ ಕಡೆ ಹೊರಟಿದೆ. ಆದ್ರೆ ಹೆಂಗ್ ಹೋಗುತ್ತೆ ಅಂತ ಹೇಳಿದ್ರೆ ವಿಭಿನ್ನವಾಗಿ ಪ್ರಚಾರವನ್ನ ಮಾಡ್ತಾ ಇರೋದು. ಬಿಡದಿ, ರಾಮನಗರ, ಎಲ್ಲಿ ಆನ್ ದಿ ವೇ ಹೋಗಿ ಎಲ್ಲಾ ಜನರನ್ನ ಮಾತನಾಡ್ಕೊಂಡು ಖುದ್ದಾಗಿ ಶಿವಣ್ಣನೇ ಜನರ ಬಳಿ ಹೋಗಿ ಮಾತನಾಡ್ಕೊಂಡು ವಿಭಿನ್ನವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇವತ್ತು ಬೆಳಗ್ಗೆ ಶಿವಣ್ಣ ಬೆಂಗಳೂರಿನ ಗುಟ್ಟಡಿಯಲ್ಲಿರುವಂತಹ ಬಂಡಿ ಮಾಕಾಳಮ್ಮ ದೇವಸ್ಥಾನ ಸನ್ನಿಧಿಗೆ ಬಂದು ಅಲ್ಲಿ ದೇವಿಯ ಆಶೀರ್ವಾದವನ್ನ ಪಡ್ಕೊಂಡು ನಂತರದಲ್ಲಿ ಗವಿಗಂಗಾಧರೇಶ್ವರ ಟೆಂಪಲ್ ನ ಮೂಲಕ ರಥಯಾತ್ರೆ ಆರಂಭ ಆಗುತ್ತೆ. ಅಲ್ಲಿಂದ ನೇರವಾಗಿ ಬಿಡದಿ, ರಾಮನಗರ, ಮತ್ತೆ ಇವತ್ತು ಸಂಜೆ ಒಂದು ಮೈಸೂರಿನಲ್ಲಿ ಪ್ರೆಸ್ ಮೀಟ್ ಅನ್ನ ಕೂಡ ಮಾಡ್ತಾರೆ. ನಾಳೆ ಬಹು ಅದ್ದೂರಿಯಾಗಿ ಈ ಒಂದು ಈವೆಂಟ್ ಕೂಡ ನಡೆಯುತ್ತೆ. ಪ್ರತಿಭಾ, ಥ್ಯಾಂಕ್ ಯು ಯಶೋಧ ನಿಮ್ಮ ಡೀಟೇಲ್ಸ್ಗಾಗಿ. ಜನವಸತಿ ಪ್ರದೇಶದ ಬಳಿ ಕರಡಿ ಸಂಚಾರ, ಕಲ್ಲಂಗಡಿ ಬೆಳೆ ನಾಶ ಮಾಡಿದೆ ಕರಡಿಗಳು. ಗಂಗನಾಳ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ನಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಲ್ಲ, ಕಲ್ಲಂಗಡಿ ಬೆಳೆಯನ್ನ ಕರಡಿಗಳು ಎಷ್ಟರ ಮಟ್ಟಿಗೆ ಹಾಳು ಮಾಡಿವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಕೊಪ್ಪಳ ಜಿಲ್ಲೆಯ ಗಂಗನಾಳ ಗ್ರಾಮದ ಸಮೀಪ ಕರಡಿಗಳು ಪ್ರತ್ಯಕ್ಷ ಆಗಿದೆ. ಕರಡಿ ಚಲನವಲನ ಮೊಬೈಲ್ನಲ್ಲಿ ಸೆರೆಡು ಹಿಡಿದಿದ್ದಾರೆ ಯುವಕರು. ಗಂಗನಾಳ ಗ್ರಾಮದ ಗುಡ್ಡದಲ್ಲಿ ಸುಮಾರು 40 ಕರಡಿಗಳಿರುವಂತಹ ಶಂಕೆ ವ್ಯಕ್ತವಾಗಿದೆ. ಗುಡ್ಡದ ಸಮೀಪದ ಪಟ್ಟ ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆಯನ್ನ ಹಾಳು ಮಾಡ್ತಾ ಇವೆ ಕರಡಿಗಳು. ಇನ್ನು ಕರಡಿಯ ಸ್ಥಳಾಂತರಕ್ಕೆ ಗಂಗನಾಳ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಅದು ಎಲ್ಲ ಒಂದು ಕಡೆ ಆದರೆ ಬೆಳೆ ನಾಶ ಆಗಿದೆ ಅನ್ನೋದು ರೈತನ ಗೋಳಾದರೆ, ಮತ್ತೊಂದು ಕಡೆ ಪ್ರಾಣ ಭಯದಿಂದಲೂ ಕೂಡ ಜನ ಜೀವಿಸುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಏನು ಒಂದು 40 ಕರಡಿಗಳೇ ಇದೆ ಅಂತ ಆದರೆ ಹೊಲ ಜಮೀನುಗಳಿಗೆ ಓಡಾಡುವಂತಹ ರೈತರು ಜೀವವನ್ನು ಕೈಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಯಾವಾಗ ಏನಾಗುತ್ತೋ ಅನ್ನುವಂತಹ ಭಯದಲ್ಲಿ ಅಲ್ಲಿನ ಗ್ರಾಮಸ್ಥರು ಜೀವಿಸ್ತಾ ಇದ್ದಾರೆ.
ಕಲಬುರಗಿ ಜಿಲ್ಲೆಯಲ್ಲಿ ಬಸವೇಶ್ವರ ಮೂರ್ತಿಗೆ ಅಪಮಾನ ಮಾಡಲಾಗಿದೆ. ಚಿತ್ತಾಪುರ ಪಟ್ಟಣದಲ್ಲಿರುವ ಬಸವೇಶ್ವರ ಮೂರ್ತಿಗೆ ಅಪಮಾನ ಮಾಡಲಾಗಿದೆ. ಬಸವೇಶ್ವರ ಪ್ರತಿಮೆಯ ಮುಖಕ್ಕೆ ಬಟ್ಟೆ ಮುಚ್ಚಿದ್ದಾರೆ ಕಿಡಿಗೇಡಿಗಳು. ಕುಡಿದ ಮತ್ತಿನಲ್ಲಿ ಅನ್ಯ ಧರ್ಮದ ಯುವಕರಿಂದ ಈ ಪುಂಡಾಟ ಬೆಳಕಿಗೆ ಬಂದಿದೆ. ಈ ಸಂಬಂಧ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಚಿತ್ತಾಪುರ ಪೊಲೀಸರು. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಾವೇ ದೃಶ್ಯಗಳಲ್ಲಿ ನೋಡ್ತಿದ್ದವಲ್ಲ, ಇದೇ ಯುವಕ ಇದೀಗ ಬಸವಣ್ಣನವರ ಪ್ರತಿಮೆಗೆ ಮುಖವನ್ನ ಮುಚ್ಚಿ ಒಂದು ಪುಂಡಾಟವನ್ನ ಮೆರೆದಿರುವಂತಹ ಯುವಕ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಗೆ ಅಂತ ಅಭಿವೃದ್ಧಿಪಡಿಸಿದ ರಸ್ತೆಗಳು 3 ದಿನಕ್ಕೆ ಕುಸಿತ ಆಗಿದೆ. ಪ್ರಧಾನಿ ಬರೋ ಕಾರಣಕ್ಕಾಗಿ ನಿರ್ಮಿಸಿದ್ದ ರಸ್ತೆಯಲ್ಲಿ ಬೃಹತ್ ಗುಂಡಿಗಳು ಕಾಣಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅಂಬೇಡ್ಕರ್ ಕಾಲೇಜ್ ರಸ್ತೆಯಲ್ಲಿ ಏನು ಸಂಚರಿಸ್ತಾರೆ ಅನ್ನುವಂತಹ, ಅಂದ್ರೆ ಯಾವ್ಯಾವ ರಸ್ತೆಯಲ್ಲಿ ಅವರ ಓಡಾಟ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇತ್ತಲ್ಲ, ಸೊ ಆ ರೂಟ್ ಮ್ಯಾಪಿಂಗ್ನ ಪ್ರಕಾರ ಆ ರಸ್ತೆಗಳನ್ನ ಕಾಮಗಾರಿಗಳನ್ನ ಮಾಡುವ ಮೂಲಕ ತ್ಯಾಪೆ ಹಚ್ಚುವಂತಹ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ರು. ಆದರೆ ಇದೀಗ ಪ್ರಧಾನಿ ಬಂದು ಹೋಗಿ 3 ದಿನಕ್ಕೆ ಆ ರಸ್ತೆಗಳು ಆಳುದ್ದ ಗುಂಡಿಯನ್ನ ಕಾಣಿಸ್ತಾ ಇವೆ. ಮತ್ತೊಂದು ಕಡೆ ನಾವು ಗಮನಿಸಬೇಕಾಗುತ್ತೆ, 6 ಕೋಟಿಯ ಕಾಮಗಾರಿ 4 ದಿನದಲ್ಲಿ ಅದರ ಬಂಡವಾಳವನ್ನ ತೆರೆದಿಟ್ಟಿದೆ. ಸೊ 6 ಕೋಟಿಯ ಕಾಮಗಾರಿಗೆ ಅಂದ್ರೆ ಬಹುಶಃ ನಮ್ಮ ಬೆಂಗಳೂರಿನ ರಸ್ತೆಗಳನ್ನ ಸರಿ ಮಾಡೋದಕ್ಕೆ ಕೋಟಿಗಳು ಸಾಲಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ 6 ಕೋಟಿ ಖರ್ಚು ಮಾಡಿದ್ರು ಕೂಡ ರಸ್ತೆಯ ಕಾಮಗಾರಿ ಎಷ್ಟರ ಮಟ್ಟಿಗಿದೆ, ಎಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಕಳಪೆ ಕಾಮಗಾರಿಯನ್ನ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು, ಅಲ್ಲಿನ ಎಂಜಿನಿಯರ್ಸ್ಗಳು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಹೇಳೋರು ಕೇಳೋರು ಯಾರಿಲ್ಲ. ಏನಾದ್ರೂ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಬರ್ತಿದ್ದಾರೆ ಅನ್ನೋ ಕಾರಣವನ್ನ ನೆಪವನ್ನ ಒಡ್ಡಿ ಒಂದಷ್ಟು ಅನುದಾನವನ್ನ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು ರಸ್ತೆಯನ್ನ ಸರಿಪಡಿಸಿ ಅನ್ನುವಂತಹ ಹಿನ್ನೆಲೆಯಲ್ಲಿ. ಸೊ ಇದನ್ನೇ ಬಂಡವಾಳವಾಗಿ ಇಟ್ಕೊಂಡಂತಹ ಅಲ್ಲಿನ ಅಧಿಕಾರಿಗಳು, ಎಂಜಿನಿಯರ್ಸ್ಗಳು ಆ ಹಣದಲ್ಲೂ ಕೂಡ ಗುಳುಂ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಬಹಳ ದೊಡ್ಡ ಉದಾಹರಣೆಯಾಗಿ ಕಾಣ್ತಾ ಇದೆ. ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದು ಹೋದ 3 ದಿನಕ್ಕೆ ರಸ್ತೆಗಳು ಹಳ್ಳವನ್ನ ಹಿಡಿದಿದೆ ಅಂತ ಆದ್ರೆ 6 ಕೋಟಿ ಸಾಕಾಗ್ಲಿಲ್ವಾ ರಸ್ತೆಯನ್ನ ಸರಿಪಡಿಸೋದಕ್ಕೆ, ಗುಂಡಿಗಳನ್ನ ಮುಚ್ಚೋದಕ್ಕೆ ಅನ್ನುವಂತಹದ್ದಿಲ್ಲಿ ಸಾರ್ವಜನಿಕರ ಪ್ರಶ್ನೆ. ಮತ್ತೊಂದು ಕಡೆ ಇನ್ನೊಂದು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮಳೆ ಬಂದು ಅಂದ್ರೆ ಏನು ನಗರದ ನಾನಾ ಭಾಗಗಳಲ್ಲಿ ಮಳೆಗಾಲ ಆಗಿರೋದ್ರಿಂದ ಕೆಲ ಕಾಲ ಒಂದಷ್ಟು ಸಣ್ಣ ಪುಟ್ಟ ಮಳೆಗಳಾಗ್ತಾ ಇದೆ. ಸೊ ಆ ಮಳೆಯನ್ನೇ ತಡಿತಾ ಇಲ್ಲ ಈ 6 ಕೋಟಿ ಕಾಮಗಾರಿಯ ರಸ್ತೆ ಅಂತ ಆದ್ರೆ ಇನ್ನು ಎಷ್ಟು ಕೋಟಿಗಳ ಹಣವನ್ನು ಬಿಡುಗಡೆ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ನಮ್ಮ ಬೆಂಗಳೂರಿನ ರಸ್ತೆಯನ್ನ ಮುಚ್ಚೋದಕ್ಕೆ, ಗುಂಡಿಗಳನ್ನ ಮುಚ್ಚೋದಕ್ಕೆ, ಹಾಗೆ ರಸ್ತೆಯನ್ನ ಸರಿಪಡಿಸೋದಕ್ಕೆ ಅನ್ನೋದಿಲ್ಲಿ ಬಹಳ ದೊಡ್ಡದಾಗಿ ಕಾಡ್ತಿರುವಂತಹ ಯಕ್ಷ ಪ್ರಶ್ನೆ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.